RCB 18 ವರ್ಷದಲ್ಲೇ ಮೊದಲ ಬಾರಿಗೆ ಕಪ್ ಗೆದ್ದಿದೆ. ಆ ಕಪ್ ಗೆದ್ದಿದ್ದ 24 ಗಂಟೆಯಲ್ಲೇ ಖುಷಿ ಪಡಬೇಕಾಗಿರುವಂಥದ್ದೆಲ್ಲನೂ ಹಾಳಾಗ್ಬಿಟ್ಟಿದೆ. ಹೆಂಗೆ ಅಂತಂದರೆ ಈ ಸಂಭ್ರಮ ಸೂತಕದ ಮನೆಯಲ್ಲಿ ಸಂಭ್ರಮ ಮಾಡೋ ಥರ ಆಗ್ಬಿಟ್ಟಿದೆ. 11 ಜನ ಸಾಯ್ತಾರೆ, ಹಲವಾರು ಜನ ಗಾಯಗೊಳ್ತಾರೆ. ಈ 11 ಜನ ಸತ್ತವರು ಎಲ್ಲ ಅಮಾಯಕರೇ. ಯಾವ ರಾಜಕಾರಣಿನೂ ಅಲ್ಲ, ಯಾವ ಕ್ರಿಕೆಟ್ ಪ್ಲೇಯರು ಅಲ್ಲ, ಯಾವ ಸೆಲೆಬ್ರಿಟಿನೂ ಅಲ್ಲ. ಈ 11 ಜನ ಸಾಯೋದಕ್ಕೆ ಮೇನ್ ರೀಸನ್ ಅವರು ಇವರು ಅಂತ ಬ್ಲೇಮ್ ಮಾಡೋದನ್ನು ಬಿಟ್ಟು ಕಾಲು ತುಳಿತ ಬೆಂಗಳೂರಲ್ಲಿ ಒಂದೇ ಜಾಗದಲ್ಲಿ ಅಂತ ಅಲ್ಲ, ಚೆನ್ನೈನ ಏರ್ ಶೋ ಅಲ್ಲಾಗಿದೆ, ಮತ್ತು ಹತ್ರಾಸ್ನಲ್ಲಾಗಿದೆ. ಉತ್ತರ ಪ್ರದೇಶದ ಹತ್ರಾಸ್ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ. ಅಲ್ಲಿ ಒಬ್ಬ ಸ್ವಾಮೀಜಿ ಧೂಳನ್ನು ತಗೊಂಡ್ರೆ ಪುಣ್ಯ ಸಿಗುತ್ತೆ ಅಂತ ಹೋಗ್ಬಿಟ್ಟು ಜನ ನುಗ್ಲಾಗ್ಬಿಟ್ಟು ಕಾಲು ತುಳಿದಲ್ಲಿ ಸಾಯ್ತಾರೆ. ಡೆಲ್ಲಿಯ ರೈಲ್ವೆ ಸ್ಟೇಷನ್ ಅಲ್ಲಿ ಟ್ರೈನ್ ಹತ್ತಕ್ಕೆ ಹೋಗ್ಬಿಟ್ಟು ಅಲ್ಲಿ ಕಾಲು ತುಳಿತ ಆಗಿ ಸಾಯ್ತಾರೆ. ಇಲ್ಲಿ ಜನಕ್ಕೆ ಇಲ್ಲಿ ಹೆಂಗೆ ಅಂತಂದ್ರೆ ಪೊಲೀಸ್ ಅವ್ರಿಗೆ ಮೇಂಟೈನ್ ಮಾಡಕ್ ಬರಲ್ಲ ಅಂತಲ್ಲ, ಪೊಲೀಸ್ ಅವ್ರು ಮಾಡ್ತಾರೆ. ಇಂಡಿಯನ್ ಪೊಲೀಸ್ ಕೇಪಬಲ್ ಇದ್ದಾರೆ. ಹೆಂಗೆ ಅಂತಂದ್ರೆ ಈಗ ನೀವು ಮುಂಬೈಯಲ್ಲಿ ಲಾಸ್ಟ್ ಇಯರ್ ವರ್ಲ್ಡ್ ಕಪ್ ಸೆಲೆಬ್ರೇಷನ್ಸ್ ಒಬ್ಬರಾದ್ರೂ ಸತ್ರ ಇಲ್ಲ. ಸೊ ಪ್ರಾಪರ್ ಪ್ಲ್ಯಾಂಡ್ ಆಗಿ ಮಾಡ್ತಾರೆ. ಮತ್ತು ನೀವೆಲ್ಲ ಕೇಳ್ಬೋದು ಮತ್ತು ಬೆಂಗಳೂರು ಪೊಲೀಸ್ ಅವರಿಂದ ಮಾಡೋದಕ್ಕಾಗಲ್ವಾ ಅಂತ. ಬೆಂಗಳೂರು ಪೊಲೀಸ್ ಅದಕ್ಕಿಂತ ಚೆನ್ನಾಗಿ ಮಾಡ್ತಾರೆ. ಬೆಂಗಳೂರು ಕರಗ ನಿಮ್ಗೆ ಗೊತ್ತಿರ್ಬೋದು, ಇದಕ್ಕಿಂತ ಜಾಸ್ತಿ ಜನ ಬೆಂಗಳೂರು ಕರಗಕ್ಕೆ ಸೇರ್ತಾರೆ, ನಮ್ಮ ಬೆಂಗಳೂರು ಕರಗಾಗಿ. ಆದರೆ ಆ ಕರಗದಲ್ಲಿ ಯಾವುದೇ ರೀತಿ ಇಂಥ ಪ್ರಕರಣ ಆಗಿಲ್ಲ. ಇಲ್ಲಿ ಏನು ತೋರಿಸುತ್ತೆ ಅಂತಂದರೆ ಒಂದು ದುಡ್ಡು, ಇಲ್ಲಿ ದುಡ್ಡು ಯಾರದೇ ಆಗಿರ್ಬೋದು. ಅಷ್ಟು ಅರ್ಜೆಂಟ್ ಏನಿತ್ತು ಅಂತ ಗೊತ್ತಾಗಲಿಲ್ಲ. ಅಂದರೆ ಇವತ್ತು ರಾತ್ರಿ 11 ಗಂಟೆ 12 ಗಂಟೆಗೆ ನಾವು ಕಪ್ ಗೆದ್ದಿದ್ದೀವಿ. 11 ಗಂಟೆ 12 ಗಂಟೆಗೆ ಕಪ್ ಗೆದ್ದಿದ ತಕ್ಷಣ ನಾಳೆನೇ ಹೋಗಿ ಸಂಭ್ರಮ ಮಾಡಬೇಕು ಅನ್ನೋದೇನಿತ್ತು. ಸೀನಿಯರ್ ಪೊಲೀಸ್ ಅಫಿಷಿಯಲ್ ಟೈಮ್ಸ್ ಆಫ್ ಇಂಡಿಯಾಗೆ ಇಂಟರ್ವ್ಯೂ ಕೊಡಬೇಕಾದ್ರೆ ಹೇಳ್ತಾರೆ, RCB ಮ್ಯಾನೇಜ್ಮೆಂಟ್ ಅಥವಾ KCA ಕೇಳಿತ್ತು ಅವ್ರ ಹತ್ರ ಏನು ಪರ್ಮಿಷನ್, ನಾಳೆ ನಾವು ಸೆಲೆಬ್ರೇಷನ್ ಮಾಡಬೇಕು ಅಂತ. ಆದರೆ ಇವರು ಪರ್ಮಿಷನ್ ಕೊಡಲಿಲ್ಲ, ಡಿನೇ ಮಾಡಿದ್ರು. ಯಾಕೆಂತಂದರೆ ಶಾರ್ಟ್ ಸ್ಪ್ಯಾನಲ್ಲಿ ಅಷ್ಟೊಂದು ಲಕ್ಷಾಂತರ ಜನ ಬಂದಾಗ ಹೆಂಗೆ ಕಂಟ್ರೋಲ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಪುನೀತ್ ರಾಜ್ಕುಮಾರ್ ಅವ್ರು ಸತ್ತಾಗ ನೋಡ್ಬೋದು, ಎಕ್ಸಲೆಂಟ್ ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡಿದರು. ಬೆಂಗಳೂರು ಕರಗದಲ್ಲಿ ಎಕ್ಸಲೆಂಟ್ ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡಿದರು. ಬಟ್ ಇಲ್ಲಿ ತೋರಿಸ್ತಿರೋದು ಏನಂತಂದರೆ ಒಂದು ಸರ್ಕಾರಕ್ಕೆ ಅವ್ರಿಗೆ ಒಂದು ಫೋಟೋ ಶೂಟು. ಇವಾಗ ಸರ್ಕಾರದ್ದು ಈ ವಿಧಾನಸೌಧದ ಮೆಟ್ಲುಗಳ ಮೇಲೆ ಏನು ಪ್ರೋಗ್ರಾಮ್ ಮಾಡಿದ್ರಲ್ಲ ಸರ್ಕಾರ, ಅಲ್ಲಿ ಎಲ್ಲ ಯಾರಿದ್ರು ಅಂದ್ಕೊಂಡಿದ್ದೀರಾ? ನೀವು ನಾವು ಜನ ಮಾತ್ರ ಅಂದ್ಕೊಂಡಿದ್ದೀರಾ? ಅಲ್ಲಿ ಇದ್ದಿದ್ದ ಜನ ದೂರದಿಂದ ನಮ್ಮ ಟೀಮು ಅಂತ ನೋಡಕ್ ಹೋದ್ರಲ್ಲ, ಅವ್ರಿಗೆಲ್ಲ ಎಷ್ಟು ಕಾಣಿಸ್ತಿರ್ತಾರೆ, ಒಂದು ಇರುವೆಗಳ ಥರ ಕಾಣಿಸ್ತಿರ್ತಾರೆ ವಿರಾಟ್ ಕೊಹ್ಲಿ ಅವರು ಇವರು ಅಂತ. ಸರ್ಕಾರದಲ್ಲಿದ್ದಂಥ ಅಧಿಕಾರಿಗಳು, ಸರ್ಕಾರದಲ್ಲಿದ್ದಂಥ ಮುಖ್ಯಮಂತ್ರಿ ಆಗಿರ್ಬೋದು, ರಾಜ್ಯಪಾಲರಾಗಿರ್ಬೋದು, ಇವರಿದ್ರು. ಅಲ್ಲಿ ಎಲ್ಲ ಈ ಅಧಿಕಾರಿಗಳು, ಅವ್ರ ಕುಟುಂಬಸ್ಥರುಗಳು, ಅವರು ಇವ್ರುಗಳೇನೆ ಅವ್ರ ಸೆಲ್ಫಿ ಇಂಪಾರ್ಟೆಂಟ್. ಇವ್ರ ಕ್ರೌಡ್ ಮ್ಯಾನೇಜ್ಮೆಂಟ್ ನಾವು ಆ್ಯಂಟಿಸಿಪೇಟೇ ಮಾಡಿರಲಿಲ್ಲ ಅಂತಾರೆ. ಗೌರ್ಮೆಂಟಿಗೆ ಇನ್ನೇನು ಕೆಲಸ? ಆ್ಯಂಟಿಸಿಪೇಟ್ ಮಾಡೋದಿಲ್ಲ, ಇಂಟೆಲಿಜೆನ್ಸ್ ಇರಲಿಲ್ಲ. ಅವ್ರಿಗೆ ಇಂಟೆಲಿಜೆನ್ಸು ಬಿಟ್ಬಿಡಿ, ಕಾಮನ್ ಮ್ಯಾನ್ ಆಗಿ ಒಂದು ಕ್ವಶನ್ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ. ಒಂದು RCB 18 ವರ್ಷ ಆದಮೇಲೆ ಕಪ್ ಗೆದ್ದಿದೆ. ಆ ಕಪ್ ಗೆದ್ದಿದೆ ಅಂತ ಜನ ಎಷ್ಟು ಮಾತ್ರ ನೋಡೋಕೆ ಬರ್ಬೋದು. ಕಪ್ ಗೆಲ್ದಿರ ಒಂದು RCB CSK ಮ್ಯಾಚಲ್ಲೇ RCB ಗೆದ್ದರೆ ಎಷ್ಟು ಜನ ಸೇರ್ತಾರೆ? ಅಂಥದ್ರಲ್ಲಿ ಇವತ್ತು RCB ಕಪ್ ಗೆದ್ದಿದೆ, ಇನ್ನೆಷ್ಟು ಜನ ಸೇರ್ಬೋದು? ಒಂದು ಡೇ ಪ್ಲ್ಯಾನ್ ಮಾಡಿ ಇನ್ನೊಂದು ದಿವಸ ಅರೇಂಜ್ ಮಾಡಿದರೆ ಆಗ್ತಾ ಇರಲಿಲ್ವಾ? ಈ ಕಡೆ RCB ಅವ್ರಿಗೆ, ಈ RCB ಮ್ಯಾನೇಜ್ಮೆಂಟ್ಗೆ ಇನ್ನೊಂದು ಥರ ತಲೆನೋವು ಪಾಪ. ಅವ್ರಿಗೆ ಅವ್ರ ಪ್ಲೇಯರ್ಸ್ ಹೋಗ್ಬಿಡ್ತಾರೆ. ನೆಕ್ಸ್ಟ್ ಡೇ ಜನ ಜಾಸ್ತಿ RCB ಇಸ್ ಪ್ಯೂರ್ಲಿ ಎ ಬ್ರ್ಯಾಂಡ್ ಅಷ್ಟೇ. RCBನೇ ಆಗಿರ್ಬೋದು, CSK ಆಗಿರ್ಬೋದು, MI ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ಲಕ್ನೋ ಆಗಿರ್ಬೋದು, ಯಾವುದೇ ಟೀಮ್ ತಗೊಳ್ಳಿ, ಯಾವುದೇ ಸರ್ಕಾರದ್ದಾಗಲಿ ಕ್ರಿಕೆಟನ್ನು ಪ್ರಮೋಟ್ ಮಾಡಬೇಕು ಅನ್ನೋ ಥರದ್ದಾಗಲಿ ಏನೂ ಅಲ್ಲ. ಅದು ಒಂದು ಕಂಪ್ಲೀಟ್ ಬ್ರ್ಯಾಂಡ್ ಪ್ಲೇ ಅಷ್ಟೇ. ಇದನ್ನು ನಾನು ಹೇಳಿದ್ದಲ್ಲ, ಇಟ್ಸ್ ಜಸ್ಟ್ ಅನ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಬ್ರ್ಯಾಂಡ್ ಅಂತ ಲಲಿತ್ ಮೋದಿ ಹೇಳಿರುವಂಥದ್ದು. IPL ಚೇರ್ಮನ್ ಆಗಿದ್ದಾಗ ಲಲಿತ್ ಮೋದಿ ಇಟ್ಸ್ ಜಸ್ಟ್ ಅನ್ ಎಂಟರ್ಟೈನ್ಮೆಂಟ್ ಅಂತ ಹೇಳಿದ್ದಾರೆ. RCB ಟೀಮ್ ಗೆದ್ದಿದೆ. ನಾಳೆ ಇನ್ನು 24 ಗಂಟೆನೂ ಆಗಲಿಲ್ಲ, ಆಗಲೇ ಸೆಲೆಬ್ರೇಷನ್ ಮಾಡಿಬಿಡ್ಬೇಕು. ನಮ್ಮ ಪ್ಲೇಯರ್ಸ್ ಎಲ್ಲ ಇಂಟರ್ನ್ಯಾಷನಲ್ ಪ್ಲೇಯರ್ಸು, ಅವ್ರ ಊರುಗಳಿಗೆ ಹೋಗ್ಬೇಕು, ಅವ್ರಿಗೆ ಟೂರ್ನಮೆಂಟ್ ಇದೆ. ಯಾಕೆ ಇಂಡಿಯನ್ ಪ್ಲೇಯರ್ಸ್ ಗತಿ ಇಲ್ವಾ ಸೆಲೆಬ್ರೇಟ್ ಮಾಡೋದಕ್ಕೆ? ಇಲ್ಲ, ಈ ಫ್ಯಾನ್ಸ್ ಬರಲ್ಲ ಅಂತಂದ್ರೆ. ಮತ್ತು ಇವ್ರದ್ದು ಟೈಮ್ ಲೈನ್ ಹೆಂಗಿದೆ ಅಂತಂದರೆ, ಇನ್ನು ವಿಧಾನಸೌಧಕ್ಕೆ ಬಂದಿರಲ್ಲ, ಆಗಲೇ ಫ್ಯಾನ್ಸ್ ಬೆಳಗಿಂದ ಕಾಯ್ಕೊಂಡಿರ್ತಾರೆ ಇಲ್ಲಿ ಸ್ಟೇಡಿಯಂ ಹತ್ರ. ವಿಧಾನಸೌಧದ ಮುಂದೆ ಸೆರೆಮನಿ ಮಾಡ್ತೀವಿ ಅಂತ ಯಾವುದ್ರಲ್ಲೂ ಅನೌನ್ಸ್ ಮಾಡಿರಲಿಲ್ಲ. ಮತ್ತು ಓಪನ್ ಬಸ್ ಮಾಡ್ತೀವಿ ಅಂತ ಹೇಳಿದರು. ಇಲ್ಲಿ ಕೋಆರ್ಡಿನೇಷನ್ ಇರಬೇಕಿತ್ತು. ಒಂದು ದೊಡ್ಡ ಬ್ರ್ಯಾಂಡ್ ವ್ಯಾಲ್ಯೂ, ಇಂಡಿಯಾಲ್ಲೇ ಒನ್ ಆಫ್ ರಿಚೆಸ್ಟ್ ಫ್ರಾಂಚೈಸಿ ಆರ್ ಲಾಯಲ್ ಫ್ಯಾನ್ ಬೇಸ್ ಏನೇ ಇರುವಂಥ ಫ್ರಾಂಚೈಸಿಗಾಗಿರ್ಬೋದು, ಕರ್ನಾಟಕ ಸರ್ಕಾರಕ್ಕಾಗಿರ್ಬೋದು, ಪೊಲೀಸವ್ರಿಗಾಗಿರ್ಬೋದು, ಪೊಲೀಸವ್ರು ಡಿನೇ ಮಾಡಿದ್ರೂ ಸರ್ಕಾರದ ಒಂದು ಪ್ರೆಷರ್ನಿಂದ ಮಾಡಬೇಕಾಗತ್ತೆ. ಸರ್ಕಾರದವ್ರು ಇವತ್ತು ಮಾಡಿ ಅಂತಂದರೆ RCB ಮಾಡಲೇಬೇಕು. RCB ಅವ್ರು ಮಾಡಲೇಬೇಕು ಅಂತಂದರೆ ಕೋಟ್ಯಾಂತರ ರೂಪಾಯಿ ತೊಗೊಂಡಿದ್ದ ಆಟಗಾರರು ಮಾಡಬೇಕು. ಆಟಗಾರರು ಮಾಡ್ತಾರೆ ಅಂತಂದರೆ ಜನ ಸೇರ್ತಾರೆ. ಇದು ಏನು ತೋರಿಸೋದಂದರೆ ವೆರಿ ವರ್ಸ್ಟ್ ಎಕ್ಸಿಕ್ಯೂಷನ್ ಅಂತ ಹೇಳ್ಬೋದು. ಈಗ ನಾವು ತಿರುಪತಿದೇ ಆಗಿರ್ಬೋದು, ಅಥವಾ ನೀವು ಯಾವುದೇ ತೊಗೊಂಡ್ರೂ ಜನ ರೇಜ್ಗೆ, ಅಂದರೆ ನನಗೆ ಬೇಕೀಗ ಅಷ್ಟೇ, ನಾನಿವಾಗ ಒಳಗೆ ಹೋಗಬೇಕು, ಅಟ್ ಎನಿ ಕಾಸ್ಟ್ ನಾನು ಒಳಗೆ ಹೋಗಬೇಕು ಅಂತ. ಅಂದರೆ ಏನು ಜನಕ್ಕೆ ಏನು ಒಂದು
ಪ್ರಾಪರ್ ಪ್ಲ್ಯಾನ್. ಜನ ಅಷ್ಟು ಅಲ್ಲಿವರೆಗೂ ಏನು ಅಂದ್ಕೊಂಡಿದ್ರು ಓಪನ್ ಬಸ್ಸಲ್ಲಿ ಬರ್ತಾರೆ ಅಂತ ಇವ್ರು ಹೇಳಿದರು. ಯಾರು? ಓಪನ್ ಬಸ್ ಪರೇಡ್ ಅಂತ RCB ಅವ್ರ ಪೇಜಲ್ಲಿ ಹಾಕೋಬಿಟ್ಟಿದ್ರು, ಪೊಲೀಸ್ಗೆ ಇನ್ಫಾರ್ಮ್ ಮಾಡಿಲ್ಲ. ಪೊಲೀಸ್ ಅವರು ಡೈರೆಕ್ಟಾಗಿ ಹೇಳ್ತಾರೆ ಇಲ್ಲ ಟ್ರಾಫಿಕ್ ಆಗುತ್ತೆ, ಸೆಕ್ಯೂರಿಟಿ ಇದೆ, ಆಗಲ್ಲ ಅಂತ. ಬೆಂಗಳೂರು ಅಂತ ಸಿಟಿಯಲ್ಲಿ ಎಂಥ ಟಾಮ್ ಅಂತ ಒಂದು ಟ್ರಾಫಿಕ್ನ ಟ್ರ್ಯಾಕ್ ಮಾಡ್ತಾರೆ. ಅವರು ಹೇಳಿರೋ ಪ್ರಕಾರನೇ ವರ್ಲ್ಡಲ್ಲೇ ಟಾಪ್ 10 ಮೋಸ್ಟ್ ಕಂಜೆಸ್ಟೆಡ್ ಟ್ರಾಫಿಕ್ ಸಿಟೀಸ್ ಅಲ್ಲಿ ಬ್ಯಾಂಗ್ಳೂರು ಬರುತ್ತೆ. ಅಂಥ ಸಿಟಿಯಲ್ಲಿ ಅವರು ಬ್ಯಾಂಗ್ಳೂರ್ ಪೊಲೀಸ್ಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿರೋಕ್ಕೆ ಚಾನ್ಸೇ ಇಲ್ಲ ಬೆಂಗಳೂರು ಟ್ರಾಫಿಕ್ ಬಗ್ಗೆ. ಅವರು ಹೇಳ್ತಾರೆ ಇಲ್ಲ ಆಗಲ್ಲ, ನೀವು ಮಾಡೋದಕ್ಕಾಗಲ್ಲ ಅಂತ. ಆದ್ರೂ ಮಾಡ್ತಾರೆ ಇವರು. ಮತ್ತೆ ಇವತ್ತಿನ ಬೆಳಗ್ಗೆ ಪ್ರೆಸ್ ಮೀಟಲ್ಲಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ, ಇಲ್ಲಿ ನಮಗೆ ಯಾವುದೇ ಪರ್ಮಿಷನ್ ತೊಗೊಂಡಿರಲಿಲ್ಲ. ಆ ಥರ ಅಂದರೆ ಈ ಥರ ನಾವೊಂದು ಸೆಲೆಬ್ರೇಷನ್ ಮಾಡ್ತೀವಿ, ಸೆಲೆಬ್ರೇಷನ್ ಪರೇಡ್ ಮಾಡ್ತೀವಿ ಅಥವಾ ಇದೆಲ್ಲ ಮಾಡ್ತೀವಿ ಅಂತ ಯಾವುದೇ ಪರ್ಮಿಷನ್ ತೊಗೊಂಡಿಲ್ಲ ಅಂತ ಸಿದ್ದರಾಮಯ್ಯ ಅವರು ಇವತ್ತಿನ ಬೆಳಗ್ಗೆ ಹೇಳ್ತಾರೆ. ಮತ್ತು ಇನ್ನೊಂದು ಕಡೆ ಹೇಳ್ತಾರೆ, DK ಶಿವಕುಮಾರ್ ಆಗಿರ್ಬೋದು ಅವರೆಲ್ಲ ಏನು ಅಂತಂದರೆ ನಾವು ತುಂಬ ಕಡಿಮೆ ಜನ ಬರ್ತಾರೆ ಅಂತ ಅಂದ್ಕೊಂಡಿದ್ವಿ, ಅಂದರೆ 25-30 ಸಾವಿರ ಜನ ಅಂತ ಅಂದ್ಕೊಂಡಿದ್ವಿ, ಆದರೆ 3 ಲಕ್ಷ ಜನ ಬಂದ್ಬಿಟ್ರು ಅಂತ. ಸರಿ, 3 ಲಕ್ಷ ಜನ ಬಂದ್ಬಿಟ್ರು ಅಂತ ಇವತ್ತಿನ ಬೆಳಗ್ಗೆ ಡೇಟಾ ಹೇಳುತ್ತೆ. ಅಂದರೆ ಪರಮೇಶ್ವರ್ ನಮ್ಮ ಗೃಹ ಮಂತ್ರಿಗಳು ಕಬ್ಬನ್ ಪಾರ್ಕ್ ವಿಧಾನಸೌಧ ಮೆಟ್ರೋ ಸ್ಟೇಷನ್ನಲ್ಲಿ ಬರ್ತಾರಲ್ಲ, ಮೆಟ್ರೋ ಅಲ್ಲಿ ಜನ, ಆ ಮೆಟ್ರೋ ಅಧಿಕಾರಿಗಳಿಂದ ಡೇಟಾ ತೊಗೊಂಡು ಹೇಳ್ತಾರೆ ಸುಮಾರು 8 ಲಕ್ಷ ಜನ. ಅಂದರೆ ಏನು 8 ಲಕ್ಷ ಜನ ಅಟ್ ಎ ಟೈಮ್ ಒಂದು ರೋಡಲ್ಲಿ ನುಗ್ಗಿದಾಗ ಹೇಗಾಗುತ್ತೆ ಹೋಗ್ಬೋದು ಯೋಚನೆ ಮಾಡಿ. ಒಂದು ರಿಸರ್ಚ್ ಸ್ಟಡೀಸ್ ಹೇಳುತ್ತೆ 1 ಸ್ಕ್ವೇರ್ ಮೀಟರ್ ಜಾಗದಲ್ಲಿ 4ರಿಂದ 5 ಜನ ನಿಂತ್ಕೋಬೋದು. 6ನೇ ವ್ಯಕ್ತಿಯ ಆ 1 ಸ್ಕ್ವೇರ್ ಮೀಟರ್ ಜಾಗದಲ್ಲಿ ಬಂದರೂ ಕೂಡ ರಿಪ್ ಕೇಜ್ಗಳು ಅಂದರೆ ಎದೆ ಭಾಗ ಮುರಿದೋಗೋ ಅಂಥ ಕಂಜೆಷನ್ ಆಗುತ್ತೆ ಅಂತ. ಅಂದರೆ ಅಷ್ಟು ಒಂದು ಸಣ್ಣ ಜಾಗದಲ್ಲಿ ಗೃಹ ಮಂತ್ರಿಗಳಿರೋ ಪ್ರಕಾರನೇ 8 ಲಕ್ಷ ಜನ ಬರ್ತಾರೆ ಅಂತಂದರೆ ಅಲ್ಲಿರೋರ ಪರಿಸ್ಥಿತಿ ಏನಾಗಿರ್ಬೇಡ ಯೋಚನೆ ಮಾಡಿ. ಇಲ್ಲಿ ಒಬ್ಬೊಬ್ರು ಸತ್ತಿರೋದನ್ನು ಇಲ್ಲಿ RCB ಬೇಡ, CSK ಬೇಡ, ಯಾರೋ ಬೇಡ, ಒಂದು ಫ್ಯಾನ್ ಬಿಟ್ಬಿಡಿ, ಎಲ್ಲ ಬಿಟ್ಬಿಡಿ, ಒಂದು ಹ್ಯೂಮನ್ ಆಗಿ ನೋಡಬೇಕು ನಾವಿಲ್ಲಿ. ಗೌರ್ಮೆಂಟ್ ಇನ್ಸ್ಟ್ರಕ್ಷನ್ಸೇ ಇದೆ ಏನು ಅಂತಂದರೆ, ಈಗ ಯಾವುದೇ ಒಂದು ಲಾರ್ಜ್ ಗ್ಯಾದರಿಂಗ್ ಆಗ್ತಾ ಇದೆ ಅಂತಂದರೆ ಅಲ್ಲಿ ಸೇಫ್ಟಿ ಪ್ರೋಟೋಕಾಲ್ಸ್ ತುಂಬ ಮುಖ್ಯ. ಸೇಫ್ಟಿ ಪ್ರೋಟೋಕಾಲ್ಸ್ ಅಂದರೆ ಏನು? ಪೊಲೀಸ್ ಇರಬೇಕು, ಟ್ರಾಫಿಕ್ ಅರೇಂಜ್ಮೆಂಟ್ಸ್ ಮಾಡಿರಬೇಕು, ಮತ್ತು ಫೈರ್ ಇಂಜಿನ್ ಇರಬೇಕು, ಆಂಬುಲೆನ್ಸ್ಗಳಿರಬೇಕು, ಎಲ್ಲವೂ ಇರಬೇಕು. ಈಗ ಸಡನ್ನಾಗಿ ಅಲ್ಲಿ ಅಷ್ಟು ಜನ ಸತ್ರಲ್ವಾ, 11 ಜನ ಸತ್ರಲ್ವಾ, ಅವ್ರನ್ನ ತೊಗೊಂಡೋಗೋಕ್ಕೆ ಯಾವ ಆಂಬುಲೆನ್ಸ್ ವ್ಯವಸ್ಥೆ ಇತ್ತು? ಹತ್ತಿರದಲ್ಲಿ ಎಲ್ಲಾದರೂ ಆಂಬುಲೆನ್ಸ್ ವ್ಯವಸ್ಥೆ ಇತ್ತಾ? ಈ ಒಂದು ವಿಡಿಯೋ ನೋಡಿದ್ರೆ ಆಂಬುಲೆನ್ಸ್ ಬರ್ತಾ ಇದೆ, ಆಂಬುಲೆನ್ಸ್ ಆಲ್ರೆಡಿ ಗಾಯಗೊಂಡಿರೋರ್ನು ಸತ್ತಿರೋರ್ನು ತೊಗೊಂಡೋಗೋಕೆ ಆಂಬುಲೆನ್ಸ್ ಬಂದಿದೆ. ಜನಗಳು ಎಷ್ಟು ಅಂಧಾಭಿಮಾನವಾಗಿ ಯೋಚನೆ ಮಾಡ್ತಾ ಇದ್ದಾರೆ ಅಂತಂದರೆ, ಮುಂದೆ RCB ಬಸ್ ಇದೆ, RCB ಪ್ಲೇಯರ್ಸ್ ಇರೋ ಬಸ್ಸು, ಆ ಬಸ್ಗೆ ಹೋಗ್ಬಿಟ್ಟು RCB ಅಂತ ಕೂಗ್ತಿದ್ದಾರೆ. ಆದರೆ ಇಲ್ಲಿ ಆಂಬುಲೆನ್ಸ್ಗೆ ದಾರಿ ಮಾಡ್ಕೊಳ್ಳೋಣ ಅಂತ ಮೈಂಡ್ಸೆಟ್ ಒಂದು ಫ್ಯಾನ್ಗೂ ಬರಲಿಲ್ಲ. ಕಡೆಗೆ ಹೇಳ್ತೀನಿ, ಯಾರಿಗೂ ಯಾವ ಅಭಿಮಾನಿಗೂ ಯಾವುದೇ ಅಭಿಮಾನ ಇರಬೇಕು, ಎಲ್ಲದ್ರ ಮೇಲೇನೂ ಅಭಿಮಾನ ಇರಬೇಕು. ಅಭಿಮಾನ ಅತಿರೇಕಕ್ಕೆ ಹೋಗಬಾರ್ದು. ಲೈವ್ ಅಪ್ಡೇಟ್ಸ್ ಫ್ರಮ್ ಚಿನ್ನಸ್ವಾಮಿ ಸ್ಟೇಡಿಯಂ ನೀವಿಲ್ಲೇ ನೋಡ್ತಾ ಇರ್ಬೋದು. ಬ್ಲಡ್ ಸ್ಟೇನ್ಸ್ ಎಲ್ಲ ಕಡೆ. ನನಗೇನೂ ಆಗಿಲ್ಲ. ನನ್ನ ಜೊತೆಗಿದ್ದ ನನ್ನ ತಮ್ಮಂಗೆ ಸ್ಟ್ಯಾಂಪೇಡಲ್ಲಿ ಗ್ಲಾಸ್ ಚುಚ್ಬಿಟ್ಟು ಕ್ರ್ಯಾಕ್ ಆಗಿ ಆ್ಯಂಬುಲೆನ್ಸಲ್ಲಿ ಕರ್ಕೊಂಡೋಗಿ ಸ್ಟಿಚೆಲ್ಲ ಹಾಕ್ಸಿದ್ರು. ಬಟ್ ನಾನು ಏನು ಹೇಳಕ್ಕೆ ಬಂದಿರೋದಂದರೆ, ನಾನು ಅಭಿಮಾನಿನೇ. ನಾನು 18 ವರ್ಷದಿಂದ ಕಾಯ್ತಾ ಇದ್ದೀನಿ, ಆದರೆ ನಾನು ಅಭಿಮಾನಿ ಅಲ್ಲ. ಸೊ ಟುಡೇ ವಿ ಹ್ಯಾವ್ ಆಲ್ ಲಾಸ್ಟ್ ಆ್ಯಸ್ RCB ಫ್ಯಾನ್ಸ್. ನಮ್ಗೆ ಎನರ್ಜಿ ಸೋಪ್ ಮಾಡ್ಕೊಳಕ್ಕೆ ಆಗಿಲ್ಲ. ಸೆಲೆಬ್ರೇಷನ್ಸ್ ಮೀನ್ಸ್ ನಥಿಂಗ್ ಇಫ್ ದ ಲೈಫ್ ಆರ್ ಲಾಸ್ಟ್. ನಮ್ಮ ಮುಂದೆನೇ ಸುಮಾರು ಜನ ಸತ್ತಿ ಸ್ಟ್ಯಾಂಪೇಡಲ್ಲಿ ಹೋದರು. ಸೊ ಇದನ್ನ ನಾವೇ ಬ್ಲೇಮ್ ಮಾಡ್ಕೊಬೇಕು ಆ್ಯಸ್ RCB ಫ್ಯಾನ್ಸು. ಆಮೇಲೆ RCB ಮ್ಯಾನೇಜ್ಮೆಂಟು ಅಷ್ಟೇ, ಅವ್ರು ಮ್ಯಾನೇಜ್ ಮಾಡೋಕ್ಕೆ ಬಂದಿಲ್ಲ. ಒಂದು 3 ದಿವಸ ಸ್ಯಾಟರ್ಡೇ ಇಟ್ಟಿದ್ದಾರೆ ಈವೆಂಟ್ನ. ಟಿಕೆಟ್ ಇಟ್ಬಿಟ್ಟು ಆರಾಮಾಗಿ ಆಗ್ತಾಯಿತ್ತು. ಟಿಕೆಟ್ ಇಲ್ಲ, ಫ್ರೀ 30,000 ಕೆಪಾಸಿಟಿಯಲ್ಲಿ 3 ಲಕ್ಷ ನುಗ್ಗಿದ್ರೆ ಅಲ್ಲಿ ಫುಲ್ ಧ್ವಂಸ ಆಗಿದೆ ಚಿನ್ನಸ್ವಾಮಿ ಸ್ಟೇಡಿಯಮ್ಮು. ಅದಕ್ಕೂ ಖರ್ಚಿದೆ. ಸೊ ಯು ಕ್ಯಾನ್ ಸಿ ತುಂಬ ಸ್ಟ್ಯಾಂಪೇಡ್, ತುಂಬ ನ್ಯೂಸು. ಟುಡೇ ವಿ ಜಸ್ಟ್ ಲಾಸ್ಟ್ ಆ್ಯಸ್ RCB ಫ್ಯಾನ್ಸ್ ಅಷ್ಟೇ. ದರ್ಶನ್ ಅವ್ರದ್ದು 25 ಇಯರ್ಸ್ ಫಿಲಮ್ ಇಂಡಸ್ಟ್ರಿ ಆ್ಯನಿವರ್ಸರಿ ಆಯ್ತಲ್ಲ, ಅಲ್ಲಿ ಅವ್ರು ಹೇಳ್ತಾರೆ, ನಾನು ಹೇಳ್ತಿರೋದಲ್ಲ, ಅವರೇ ಹೇಳ್ತಾರೆ, ನೀವು ಸೇಫಾಗಿ ಬಂದಿದ್ದೀರಾ, ಸೇಫಾಗಿ ಹೋಗೋದು ಕಲೀರಿ. ಇಲ್ಲೂ ಸೇಫಾಗಿ ಏನೂ ತೊಂದರೆ ಆಗ್ದಿರ ಮನೆಗೆ ಹೋಗಿ. ಏನಕ್ಕೆ ಅಂತಂದರೆ, ಇವತ್ತು ನಾನಿರ್ಬೋದು, ನಾಳೆ ಇವತ್ತಲ್ದೇ ಇದ್ರೂ ನಾಳೆ ನನ್ನ ನೋಡ್ಬೋದು. ಆದರೆ ನಿಮ್ಮ ಅಪ್ಪ ಅಮ್ಮಂಗೆ ನೀವು ಒಬ್ಬರೇ ಮಗನಾಗಿರ್ತೀರಿ, ನೀನು ಹೆಂಡ್ತಿಗೆ ನೀನು ಒಬ್ಬನೇ ಗಂಡ ಆಗಿರ್ತೀರಾ. ಯೋಚನೆ ಮಾಡ್ರೆ ಬದುಕಿದ್ರೆ ಇನ್ನೊಂದ್ಸಲಿ ನಾನು ನೋಡ್ತೀರಾ? ನನ್ನ ಹಾಳಾಗೋಗ್ಲಿ, ಈಗ ನಾನು ನೋಡದೇ ಇದ್ರು ಪರವಾಗಿಲ್ಲ. ಮನೇಲಿ ವಯಸ್ಸಾದ ತಂದೆ ತಾಯಿಂದಿರು ಇರ್ತಾರೆ, ಅವಾಗ ತಾನೇ ಮದುವೆ ಮಾಡ್ಕೊಂಡು ಹೊಸ ಗಂಡ ಹೆಂಡ್ತಿ ನೀವು ಆಗಿರ್ತೀರಾ. ಇಲ್ಲ ಆಗ್ತಾನೆ ಹುಟ್ಟಿರೋ ಒಂದು ಮಗು ಇರುತ್ತೆ. ನಿಮಗೇನಾರು ಹೆಚ್ಚು ಕಮ್ಮಿ ಆದ್ರೆ ನಿಮ್ಮ ಮನೆಯವರು ಸಾಯೋ ತನಕ ನನ್ನನ್ನು ದೂಷಿಸ್ತಾರೆ. ಅದ್ ನಿಮ್ಗೆ ಇಷ್ಟನಾ? ನೀವು ಫ್ರೆಂಡ್ಸ್ ಎಲ್ಲ ಜೊತೆಗೆ ಹೋಗ್ತೀರಾ ಒಂದು ಜಾಗಕ್ಕೆ, ಕ್ರಿಕೆಟ್ ನೋಡೋಕ್ಕೆ ಆಗಿರ್ಬೋದು, ಇನ್ನೊಂದು ಜಾಗಕ್ಕೆ. ಅಲ್ಲಿ ನಿಮ್ಮ ಜೊತೆಯಲ್ಲಿ ಬಂದಿರೋಂಥ ಫ್ರೆಂಡ್ ಸತ್ತೋಗ್ಬಿಡ್ತಾನೆ. ಯೋಚನೆ ಮಾಡಿ, ಹೆಂಗಿರ್ಬೇಡ, ನಿಮ್ಮ ಜೊತೆ ಬಂದಿರೋಂಥ ಒಂದು ವ್ಯಕ್ತಿ, ನಿಮಗೆ ತುಂಬ ಕ್ಲೋಸ್ ಆಗಿರೋವಂಥ ಫ್ರೆಂಡ್ ಸತ್ತೋಗ್ತಾನೆ. ಇನ್ನೊಂದು ಕಡೆ ಒಂದು ತಾಯಿ ಅಳ್ತಾಳೆ,
ನನ್ನ ಮಗಳನ್ನ ನಾನು ಫ್ರೆಂಡಾಗಿ ನೋಡ್ಕೊಂಡಿದ್ದೆ, ಎಷ್ಟೊಂದು ಜಾಗಕ್ಕೆ ಕರ್ಕೊಂಡು ಹೋಗಿದ್ದೆ ಅವಳನ್ನ, ಎಲ್ಲೂ ಹಿಂಗಾಗಲಿಲ್ಲ. ಇಟ್ಸ್ ಜಸ್ಟ್ ನಾನು ಯಾರನ್ನೂ ಬ್ಲೇಮ್ ಮಾಡೋಕ್ಕೆ ಹೋಗಲ್ಲ, ಇಟ್ಸ್ ಜಸ್ಟ್ ಹ್ಯೂಮ್ಯಾನಿಟಿ ಫ್ಲಾಸ್ ಅಷ್ಟೇ ಅಂತ. ಅಂದರೆ ಆಕೆ ಮಗಳು ಇಬ್ಬರು ಹೋಗಿರ್ತಾರೆ, ಆಕೆ ಇನ್ನೊಬ್ಬರನ್ನ ಕಾಪಾಡೋಕ್ಕೆ ಹೋಗ್ತಾರೆ, ಆದರೆ ಅವ್ರ ಮಗಳನ್ನ ಕಾಪಾಡೋಕ್ಕೆ ಯಾರೂ ಬರಲಿಲ್ಲ. ಎಲ್ಲರೂ ಪ್ಲೇಯರ್ಸ್ ನೋಡೋದ್ರಲ್ಲಿ ಖುಷಿ ಆಗಿಬಿಡ್ತಾರೆ. ಇಷ್ಟು ಒಂದು ಅಭಿಮಾನ, ಒಂದು ಪ್ರಾಣ ತೆಕ್ಕೊಂಡೆಲ್ಲ ಅಭಿಮಾನ ತೋರಿಸೋವಂಥದ್ದು ಅವಶ್ಯಕತೆ ಇತ್ತಾ? ಸರಿ, ಫ್ಯಾನ್ಸು ಕತೆನೂ ಬಿಟ್ಬಿಡೋಣ. RCB ಮ್ಯಾನೇಜ್ಮೆಂಟ್ ಏನಾಗಿತ್ತು? RCB ಮ್ಯಾನೇಜ್ಮೆಂಟಿಗೆ ಗೊತ್ತಿರಲಿಲ್ವ ಇಷ್ಟು ಜನ ಬರ್ತಾರೆ ಅಂತ? ಹೋಗಲಿ, ಅಟ್ಲೀಸ್ಟ್ ಅವರು ಸೆಲೆಬ್ರೇಷನ್ ಮಾಡ್ತಾರೆ ಅಂತ ಗೊತ್ತಿತ್ತು ತಾನೇ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಮೊದಲೇ ಬೆಳಗ್ಗೆನೇ ಟಿಕೆಟ್ಸ್ ಇಶ್ಯೂ ಮಾಡಿ ಇಷ್ಟೇ ಜನಕ್ಕೆ ಸ್ವಾಮಿ ನಾವು ಬಿಡೋದು. ಕ್ರಿಕೆಟಿಗೆ ಮಾತ್ರ ಅನ್ಬಾಕ್ಸ್ ಇವೆಂಟ್ಗೆ ಮಾತ್ರ ಯಾಕೆ ಅಷ್ಟೊಂದು ರೆಸ್ಟ್ರಿಕ್ಷನ್ ಹಾಕ್ಕೊಂಡು ಇಷ್ಟೇ ಜನಕ್ಕೆ ಬಿಡೋದು, ಇಷ್ಟು ಟಿಕೆಟ್ ಇಟ್ಟು ಮಾರ್ತೀವಿ ಅಂತ? ಇಲ್ಲಿ ಫ್ರೀ ಟಿಕೆಟ್ ಕೊಡ್ತಿದ್ದೀರಾ ಸರಿ, ಫ್ರೀ ಟಿಕೆಟ್ಗೂ ಒಂದು ಪದ್ಧತಿ ಬೇಡವಾ? ಆನ್ಲೈನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಬನ್ನಿ, ಆನ್ಲೈನಲ್ಲಿ ಟಿಕೆಟ್ ತೊಗೊಂಬನ್ನಿ, ಈ ಥರ ಏನೂ ಬೇಡವಾ? 35,000 ಇರೋದು ಸ್ಟೇಡಿಯಮಲ್ಲಿ 3 ಲಕ್ಷ ಜನ ಒಟ್ಟಿಗೆ ಹೋಗ್ತಾರಂದರೆ ಇನ್ನೇನು ತಾನೇ ಆಗೋಕ್ಕೆ ಸಾಧ್ಯ? ಅಲ್ಲಿ ಒಬ್ರು ಇದ್ದಿದ್ದು ಮಹಿಳೆ ಹೇಳ್ತಾರೆ, ಒಂದು ಸಡನ್ನಾಗಿ ಒಂದು ಗೇಟ್ ಅಂದರೆ 10 ಜನ ಅಟ್ ಎ ಟೈಮ್ ಹೋಗಬೇಕಾಗಿರೋವಂಥ ಗೇಟಲ್ಲಿ ಒಂದು ಗೇಟ್ ಮಾತ್ರ ತೆಗಿತಾರೆ, ಇನ್ನೊಂದು ಕಡೆ ಬರೀ ಸಣ್ಣ ಗೇಟ್ ತೆಗಿತಾರೆ. ಅಲ್ಲಿ ಹೋಗಿದ್ದವ್ರು ಹೇಳ್ತಿರೋದು, ಒಂದು ದೊಡ್ಡ ಗೇಟಲ್ಲಿ ಅದರೊಳಗಡೆ ಇರೋವಂಥ ಸಣ್ಣ ಗೇಟನ್ನು ತೆಗಿತಾರೆ. ಅಷ್ಟು ಜನ ಹಿಂಗೆ ನುಗ್ಗಕ್ಕೆ ನಾನು ಫಸ್ಟ್ ಹೋಗಿ, ಅಫ್ಕೋರ್ಸ್ ಅಭಿಮಾನ ಎಲ್ರಿಗೂ ಇದ್ದೇ ಇರುತ್ತೆ, ಎಲ್ರಿಗೂ ನಾನು ನೋಡಲೇಬೇಕು, ನಾನು ಹೋಗಲೇಬೇಕು ಅನ್ನೋದು ಇದ್ದೇ ಇರುತ್ತೆ. ತಲೆ ಬೇಡವಾ KSCA ಅವ್ರಿಗಾಗಲಿ RCB ಅವ್ರಿಗಾಗಲಿ? ಅಂದರೆ ಒಂದು ಸಣ್ಣ ಗೇಟನ್ನು ತೆಗಿತಾರೆ, ಅಷ್ಟು ಜನ ಬಂದು ಹಿಂಗೆ ಸೇರಿದಾಗ ಒಬ್ಬರ ಮೇಲೊಬ್ಬರು ಬಿದ್ದು ಒಬ್ಬರನ್ನ ಕಾಪಾಡೋಕೆ ಹೋಗ್ತಾರೆ, ಇನ್ನೊಬ್ರು ಸತ್ತೋಗ್ತಾರೆ, ಇನ್ನೊಬ್ಬರನ್ನ ಕಾಪಾಡೋಕೆ ಹೋಗ್ತಾರೆ, ಇನ್ನೊಬ್ರು ಸತ್ತೋಗ್ತಾರೆ. ಒಬ್ಬ ನೀರು ಮಾರೋನ್ ಸಾಯ್ತಾನೆ, ಇನ್ನೊಬ್ಬ ಹೆಣ್ಣು ನೋಡ್ಕೊಂಬಂದಿರ್ತಾರಂತೆ ಮೈಸೂರಿನಲ್ಲಿ ಮದುವೆ ಆಗಬೇಕು ಅಂತ, ಅವರು ಇಲ್ಲಿ ಬಂದು ಸಾಯ್ತಾರೆ. ಇನ್ನೊಂದು ಹುಡುಗ, ನಾನು TC ತೊಗೊಬರ್ತೀನಿ, ಸ್ಕೂಲ್ ಹತ್ರ ಹೋಗಿ ನಾನು SLC ಪಾಸ್ ಆಗಿ TC ತೊಗೊಬರ್ತೀನಿ ಅಂತ ಬಂದು ಸತ್ತೋಗ್ತಾರೆ. ಇನ್ನೊಂದು ಹುಡುಗಿ ಆಫೀಸಲ್ಲಿ ಪರ್ಮಿಷನ್ ತೊಗೊಂಡು ಪ್ಲೀಸ್ ನಾನು RCB ಟೀಮ್ ನೋಡೋಕ್ಕೆ ಹೋಗಲೇಬೇಕು ಅಂತ ಹೇಳಿಬಿಟ್ಟು ಬ್ಯಾಗು ಲ್ಯಾಪ್ಟಾಪ್ ಇಟ್ಟು ಹೋಗಿದ್ದು ಹುಡುಗಿ ವಾಪಸ್ ಬರಲಿಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ಹೆಂಗೆ ಅಂತಂದರೆ ಇಲ್ಲಿ ಅವ್ರ ಮನೆಗಳವ್ರಿಗಾಗಬೇಕು. ಅದೊಂದು ಬಿಟ್ಬಿಡಿ, ಒಂದು 12 ವರ್ಷದ ಹುಡುಗನ್ನ ಕರ್ಕೊಂಡು ಹೋಗೋ ಅಂಥದ್ದೇನಿತ್ತು? ಅವರು ಅಷ್ಟು ಜನ ಇರ್ತಾರೆ ಅಂತ ಹೋಗಲಿ, ಫ್ಯಾನ್ಸಿಗೆ ಗೊತ್ತಿಲ್ವಾ? ಎಲ್ಲರಿಗೂ ಬಿಟ್ಬಿಡಿ, ಯಾರನ್ನೂ ಬ್ಲೇಮ್ ಮಾಡೋದು ಬೇಡ. ಫ್ಯಾನ್ಸಿಗೆ ಗೊತ್ತಿಲ್ವಾ ಅಷ್ಟು ಜನದ ಮಧ್ಯೆ ಹೋಗಿ ನೋಡ್ಬೇಕನ್ನೋದೇನು? ಏನು ವೈಬ್ ಎಂಜಾಯ್ ಮಾಡಬೇಕಾ? ನೀವು ಒಂದು ನೀವು RCB ಅನ್ಬಾಕ್ಸ್ ಇವೆಂಟ್ಗೆ ಹೋದಾಗ ವೈಬ್ ಎಂಜಾಯ್ ಮಾಡಲ್ಲ, ಅದಕ್ಕಿಂತ ಬೆಸ್ಟ್ ಕಾನ್ಸರ್ಟ್ ಆಗಿರ್ಬೋದು, ಏನೇ ಆಗಿರ್ಬೋದು, ಒಂದು RCB ವೈಬ್ ಎಂಜಾಯ್ ಮಾಡೋಕ್ಕೆ ಇನ್ನೊಂದು ಸಿಗಲ್ಲ. ಕಪ್ ಗೆದ್ದಿದ್ದಾರೆ ಹೌದು, ಆದರೆ ಇನ್ನೊಂದು ದಿನ ಸಿಗೋದೇ ಇಲ್ವಾ? ನೆಕ್ಸ್ಟ್ RCB ಮ್ಯಾಚೇ ಆಡಲ್ವಾ? ಇಲ್ಲ ಪ್ಲೇಯರ್ಸ್ ಯಾರೂ ಮತ್ತೆ ಬರೋದೇ ಇಲ್ವಾ RCB ಆಡೋಕ್ಕೆ? ಇದು ಪ್ಯೂರ್ ಬ್ರ್ಯಾಂಡ್ ಪ್ಲೇ ಅಷ್ಟೇ. RCBಗೆ ಯಾಕೆ ಅಷ್ಟು ಅರ್ಜೆಂಟ್ ಇತ್ತು? ಸಡನ್ PR ಅಂದರೆ ಪಬ್ಲಿಕ್ ರಿಲೇಷನ್ ಜಾಸ್ತಿ ಮಾಡ್ಕೋಬೇಕು ಅವ್ರಿಗೆ. ಯಾಕಂತಂದರೆ ನೆಕ್ಸ್ಟ್ ಜಾಸ್ತಿ ಸ್ಪಾನ್ಸರ್ಶಿಪ್ಸ್ ಬರಬೇಕು, ಒಳ್ಳೆ ಪ್ಲೇಯರ್ಸ್ ಇದ್ದಾರೆ, ಆ ಪ್ಲೇಯರ್ಸಿಂದ ಒಳ್ಳೆ ಸ್ಪಾನ್ಸರ್ಶಿಪ್ಸ್ ತೊಗೋಬೇಕು, ದುಡ್ಡು ಮಾಡಬೇಕು. ಎಂಡ್ ಆಫ್ ದ ಡೇ ಹೇಳ್ತೀನಿ ಕೇಳಿ, ಸಫರ್ ಆಗೋದು ಫ್ಯಾನ್ ಒಬ್ಬನೇ. ಯಾವುದೇ ಹೀರೋನ ನೋಡೋಕೆ ಹೋಗಲಿ, ಪುಷ್ಪ 2 ಫಿಲಮ್ ನೋಡೋಕೆ ಹೋಗಿದ್ರು ಫ್ಯಾಮಿಲಿ, ಅಲ್ಲಿ ಏನಾಯಿತು? ಇದೇ ಆಗಿದ್ದು. ಅಂದರೆ ಅಲ್ಲಿ ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಆ ಒಂದು ಜಾಗದಲ್ಲಿ ಈ ಕಡೆಗೆ ರೀಸನ್ಗಳು ಹುಡುಕೊಂಡು ಕೂರ್ಬೋದೇ ನಾವು ಹೊರತು ಯಾರನ್ನ ಏನೇ ಬ್ಲೇಮ್ ಮಾಡೋದು ಯೂಸ್ ಇಲ್ಲ. ಮ್ಯಾಜಿಸ್ಟ್ರೇಟ್ ಎಂಕ್ವೈರಿ ಅಂತ ಹಾಕಿದ್ದಾರೆ, ಮ್ಯಾಜಿಸ್ಟ್ರೇಟ್ ಎಂಕ್ವೈರಿನೂ ಆಗುತ್ತೆ, ಆ ಎಂಕ್ವೈರಿ ಆಗಿ ರಿಪೋರ್ಟು ಬರುತ್ತೆ, ನೋಡ್ಕೊಳ್ಳಿ. ಅಮಾಯಕರ ಮೇಲೆ ಒಂದು 3-4 ಜನ ಮಹಾ ಅಂದರೆ ಒಂದು ಸ್ವಲ್ಪ SIಗಳಾಗಿರ್ಬೋದು, ಇನ್ಸ್ಪೆಕ್ಟರ್ಗಳಾಗಿರ್ಬೋದು, ಇಲ್ವಾ KSCA ಅಲ್ಲಿರುವಂಥ ಒಂದು ಸ್ವಲ್ಪ ಜನನಾಗಿರ್ಬೋದು, ಇಲ್ಲ RCB ಅಲ್ಲಿರುವಂಥ ಲೋಯರ್ ಮ್ಯಾನೇಜ್ಮೆಂಟ್ ಪೀಪಲ್, ಇಷ್ಟು ಜನನ ಮೇಲೆ ಮಾತ್ರನೇ ಕೇಸ್ ಆಗುತ್ತೆ. ಆದರೆ ಅಷ್ಟೇ, ಇಲ್ಲಿ ಎಲ್ಲ ಬಿಟ್ಬಿಡೋಣ, RCB ಫ್ಯಾನು ಇನ್ನೊಂದು ಎಲ್ಲ ಬಿಟ್ಬಿಡೋಣ, ಒಂದು ಹ್ಯುಮ್ಯಾನಿಟಿಯಿಂದ ಯೋಚನೆ ಮಾಡೋಣ. ಇನ್ನು ಮುಂದೆ ಈ ಥರ ಯಾವುದೇ ಒಂದು ಕಾಲು ತುಳಿತ ಆಗದೆ ಇರೋ ಥರ ನೋಡ್ಕೊಳ್ಳೋಣ. ಮತ್ತು ಇನ್ನೊಂದು ಕಡೆ ಕೆಲವರು ವಾದ ಮಾಡ್ತಾರೆ, ಆಚೆ ಕಡೆ ಇವರು ಸತ್ತು ಬಿದ್ದಿದ್ರೆ ಒಳಗಡೆ ಅವರು ಸೆಲೆಬ್ರೇಷನ್ ಮಾಡ್ತಿದ್ರು ಅಂತ. ಆ್ಯಕ್ಚುಲಾಗಿ ಅಲ್ಲಿ ಹೋದವ್ರ ಪ್ರಕಾರನೇ ಅಲ್ಲಿ ಒಳಗೆ ಹೋದವ್ರಿಗೂ ಗೊತ್ತಿಲ್ಲ, ಅಂದರೆ ಏನು ಪ್ಲೇಯರ್ಸ್ ಅಲ್ಲ, ಒಳಗೋಗಿದ್ದು ಫ್ಯಾನ್ಸ್ಗೂ ಗೊತ್ತಿಲ್ಲ ಆಚೆ ಏನು ನಡೀತಿದೆ ಅಂತ. ಅವ್ರು ಆಚೆಯಿಂದ ತಿಳ್ಕೊತಿದ್ದಾರೆ ಇನ್ಫಾರ್ಮೇಷನ್. ಸರಿ, ಆರ್ಗನೈಸರ್ಸ್ಗೆ ಗೊತ್ತಿಲ್ವಾ ಅಂದರೆ ಆರ್ಗನೈಸರ್ಸ್ಗೆ ಗೊತ್ತಿತ್ತು. DK ಶಿವಕುಮಾರ್ ಅವ್ರು ಇವತ್ತಿನ ಬೆಳಗ್ಗೆ ಇಂಟರ್ವ್ಯೂಲ್ಲಿ ಹೇಳ್ತಾರೆ, ಕಮಿಷನರ್ ಬಂದು ಹೇಳಿದ್ರು ನನಗೆ ಈ ಥರ ಹಿಂಗಾಗ್ಬಿಟ್ಟಿದೆ, ನಾವು ಕಾರ್ಯಕ್ರಮನ ನಿಲ್ಲಿಸೋಣ ಅಂತ. ಆದರೆ ಏನಾಯಿತು, ಕಾರ್ಯಕ್ರಮನ ಶಾರ್ಟನ್ ಮಾಡಿದ್ರಂತೆ. ಅಂದರೆ 1 ಅವರ್ ಆಗಬೇಕಾಗಿರೋ ಕಾರ್ಯಕ್ರಮನ 15 ನಿಮಿಷಕ್ಕೆ ನಿಲ್ಲಿಸ್ಬಿಟ್ರಂತೆ. ಇದೇನು ಒಂದು ಅಚೀವ್ಮೆಂಟಾಗಿ ಹೋಗಲಿ? ಇಮಿಡಿಯೇಟ್ ಸ್ಟಾಪ್ ಮಾಡಬೇಕಾಗಿತ್ತು ಗೊತ್ತಾಗಿದ್ದ ತಕ್ಷಣ. ಇನ್ನೊಂದು ದಿನ ಬೇಕಾದ್ರೆ ಅದೇ ಸೆಲೆಬ್ರೇಷನ್ನ ಇನ್ನೊಂದು ದಿನ ಕರೆದಿದ್ರು RCB ಫ್ಯಾನ್ಸ್ ಬರಲ್ವಾ? ಅಷ್ಟೇ. ಇಲ್ಲಿ ಎಲ್ಲ ಬಿಡೋಣ, ಹ್ಯುಮ್ಯಾನಿಟಿ ಒಂದೇ, ಸೇವ್ ಹ್ಯುಮ್ಯಾನಿಟಿ ಅದು ಇದು ಅಂತ ನಾವು ಪೋಸ್ಟ್ ಹಾಕಿದ್ರೆ ಸಾಲದು. ನಾವು ಹಂಗೆ ನಡ್ಕೊಳ್ಳೋಣ. ಇವಾಗ ನಾಳೆ ದಿವಸ ನಾವೇ ಎಲ್ಲೋ ಹೋದಾಗ ಕಾಲು ತುಳಿತ ಆಗುತ್ತೆ ಅಂತಲೇ ಅಂದ್ಕೊಳ್ಳೋಣ. ಫಸ್ಟ್ ನಾವು ಇನ್ನೊಬ್ಬರನ್ನ ಸೇವ್ ಮಾಡೋದ್ರ ಕಡೆ ನೋಡೋಣ, ನಾವು ಗಟ್ಟಿಯಾಗಿದ್ದರೆ ಫಸ್ಟು.
ಮತ್ತು ಮಕ್ಕಳು ಆದಷ್ಟು ಹೋಗೋದನ್ನು ಅವಾಯ್ಡ್ ಮಾಡಬೇಕು ಜನದ ಸಂದಣಿ ಇರೋ ಜಾಗಕ್ಕೆ. ಮತ್ತು ಇನ್ನೂ ಪ್ರಿಕಾಷನರಿ ತೊಗೊತೀವಿ ಅಂತಂದರೆ ಎಮರ್ಜೆನ್ಸಿ ಕಾಲಿಂಗ್ ನಂಬರ್ಸ್ನ ಇಟ್ಕೊಳ್ಳೋದಾಗಿರ್ಬೋದು. ಈ ಥರ ಇನ್ಮೇಲಾದರೂ ಈ RCB ಮ್ಯಾನೇಜ್ಮೆಂಟ್ ಅಂತಲೇ ಅಲ್ಲ, ಯಾವುದೇ ಒಂದು ಪಬ್ಲಿಕ್ ಗ್ಯಾದರಿಂಗ್ ನಡೆಸೋವಂಥ ಇವೆಂಟ್ ಮ್ಯಾನೇಜರ್ಸ್ ಆಗಿರ್ಬೋದು ಅಥವಾ ಸರ್ಕಾರ ಆಗಿರ್ಬೋದು, ಯಾರೇ ಆಗಿರ್ಬೋದು, ಒಂದು ಜವಾಬ್ದಾರಿಯಿಂದ ನಡ್ಕೊಳ್ತಾರೆ ಅಂತ ಅನ್ಕೊಳ್ಳೋಣ. ಥ್ಯಾಂಕ್ ಯು. ತಿಂಗಳ ಟ್ಯಾಕ್ಸ್ ಕಟ್ಟಿ 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 ಇದ್ ಮಾಡ್ತೀವಿ, ಆದ್ರೆ ಪೊಲೀಸ್ ರೆಸ್ಪಾನ್ಸೇ ಮಾಡಿಲ್ಲ. ಇಲ್ಲ ಅಂದ್ರೆ ಅವ್ರು ಬದುಕ್ತಾರೆ. ಅವ್ರ ಜೊತೆಲೇ ಮಾಡಿಕೊಂಡು ಕಳ್ಸ್ಬಿಡಪ್ಪ, ಕೈ ಮುಗಿತೀನಿ ಕಲಪ್ಪ. ನನ್ನ ಮಗನ ನನ್ನ ಮನೆ ತೆಗೆ ಕರ್ಕಬೇಡಿ, ನಾನು ಈ ಕಣ್ಣಲ್ಲಿ ನೋಡ್ನಾರೆ. ನನ್ನ ಮಗ ಅದ್ರ ಸಲುವಾಗಿ ಜೀವ ಬಿಟ್ಟವ್ರೆ. ನನ್ನ ಮನೆ ಹಾಳು ಮಾಡಿದ್ರಲ್ಲ, ನಂಗಿರಪ್ಪ ಮಗ ಏನಪ್ಪ ಮಾಡನೆ. ನಾನು ನನ್ನ ಕಲ್ಪನಾ ಸಾಕ್ಬಿಡಿ. ನಿಮ್ಮ ಒಂದು ಧೋರಣೆಯಿಂದ, ನಿಮ್ಮ ಒಂದು ಅಜಾಗರೂಕತೆಯಿಂದ ನನ್ನ ಮಗನ ಇವತ್ತು ಬಲಿ ತಗೊಂಡಿದ್ದೀರಾ. ದಯವಿಟ್ಟು ಅವ್ನು ಕರ್ಕೊಂಡು ಹೋಗಕ್ಕೆ ವ್ಯವಸ್ಥೆ ಮಾಡ್ಕೊಡಿ. ಆಗೋಗ್ಬಿಟ್ಟಿದೆ. ಇವ್ರು ನಾಳೆ ಕಳಿಸ್ತೀವಿ ಅಂತಾರೆ. ಅದೇ ಸರ್ಕಾರ ಇವಾಗ ಚೀಫ್ ಮಿನಿಸ್ಟರ್ ಬಂದಿದ್ರು, ಹೋಮ್ ಮಿನಿಸ್ಟರ್ ಬಂದಿದ್ರು, ಅವ್ರು ಹೋದ್ರು. ನಾವು ಒಬ್ಬೊಬ್ರು ಸಾಕೊಂಡಿರ್ತೀವಿ. ನನ್ನ ಮಗನ್ ಕರ್ಕೊಂಡು ಹೋಗ್ತೀನಿ, ನನಗೆ ಕಳಿಸ್ಕೊಡಿ ಸರ್. ಇವತ್ತು ಫುಟ್ಪಾತ್ ತುಂಬಾ ಪೊಲೀಸರಿದ್ರು ಸರ್, ಹರಟೆ ಹೊಡಿತಾ ಇದ್ರು. ಯು ವಾಂಟ್ ದ ಪ್ರೂಫ್? ನೀವು ಬೆಂಗಳೂರಲ್ಲಿ ನಗರದಲ್ಲಿ CC ಕ್ಯಾಮ್ರಾಸ್ ಇರುತ್ತಲ್ಲ, ಯಾರೇ ಆಗ್ಲಿ ನಗರ ಕ್ಯಾಮ್ರಾ CC ಕ್ಯಾಮ್ರಾಲಿ ಪೊಲೀಸರು ಹರಟೆ ಹೊಡಿತಾ ಇದ್ರು ನಿಂತ್ಕೊಂಡಂತ ನೀವು ನನ್ ತೋರಿಸಿ, ಅದು ನಾನು ಹೇಳಿದ್ದು ಸುಳ್ಳು ಅಂತ ನೀವು ಪ್ರೂವ್ ಮಾಡಿದ್ರೆ, ವಾಟ್ ಎವರ್ ಯು ಪೀಪಲ್ ಸೇ ಐ ವಿಲ್ ಡೂ ಇಟ್. ಇದ್ರಲ್ಲಿ ಅಂಗಲಾಚಿ ಬೇಡ್ತಾ ಇದ್ದೀನಿ, ಪ್ಲೀಸ್ ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಡಿ ಅಂತ ಲಿಟ್ರಲಿ ಅಂಗಲಾಚಿ ಬೇಡ್ಕೋತಾ ಇದ್ದೀನಿ. ಒಬ್ಳೆ ಮಗ ಒಬ್ಬ ಮಗಳ ನೀವೇ ಮಾಡಿಸ್ ಬಹಳ ಮಾಡಿಸ್ತಾ. ಒಂದು ಮಗು ಎತ್ತು 9 ತಿಂಗಳು ಎತ್ತು ಅದನ್ನು ಬೆಳೆಸಬೇಕಾದ್ರೆ ತಾಯಿ ತಂದೆಗೆ ಮಾತ್ರ ಗೊತ್ತಿರುತ್ತೆ. ಯಾವ ಸರ್ಕಾರಿ ನೌಕರರಿಗೆ ಗೊತ್ತಿಲ್ಲ. ಅಥವಾ ಅವರು ವಿಧಾನಸೌಧದಲ್ಲಿ ಕುತ್ಕೊಂಡು ಮಾತಾಡ್ತಾರೆ. ಏನ್ ಮಾಡ್ತಾರೆ ಅವರು? ಪೊಲೀಸಿಗೆ ಹೇಳ್ತಾರೆ. ಪೊಲೀಸಿಗೆ ಎಚ್ಚರಿಕೆ ಕೊಡಬೇಕು 4 ದಿವಸದಲ್ಲಿ. ಅವ್ರಿಗೆ ಹೀಗೆ ನೀವು ಅಲರ್ಟ್ ಆಗ್ಬೇಕು. ಎಷ್ಟು ಜನ ಪೊಲೀಸ್ ಇದ್ದಾರೆ, ಬೇರೆ ಕಡೆಯಿಂದ ಕರ್ಕೊಂಡು ಬಂದು ಅಲರ್ಟ್ ಆಗ್ಬೇಕು. ರಾತ್ರಿ 11:30ವರೆಗೆ ಕ್ರಿಕೆಟ್ ಮುಗ್ತಿದ್ರು. ಹೇಗ್ ಸಾಧ್ಯ ರೀ? ಮಾನ್ಯ ದಿವಸ ಅಲರ್ಟ್ ಮಾಡ್ತಾರಲ್ಲ, ಹೇಗ್ ಸಾಧ್ಯ?